ಇವತ್ತೆಲ್ಲ ನಮ್ಮ ಬೇಕಾದಷ್ಟು ಮಂದಿ ಇವರು ಸಂಸದರಿದ್ದಾರೆ, ಅಲ್ಲಿ ಬಿ ಜೆ ಪಿಯವರಿದ್ದಾರೆ, JDSನವರಿದ್ದಾರೆ, ಕಾಂಗ್ರೆಸ್ನವರಿದ್ದಾರೆ. ಮತ್ತು ಕರ್ನಾಟಕ ಅಂತಂದ್ರೆ ಇವತ್ತು ದಕ್ಷಿಣ ಭಾರತದ ತವರು ಮನೆಯಾಗಿದೆ BJPಗೆ. ಮತ್ತು ಇವರೆಲ್ಲ ಏನು ಮಾಡಬೇಕು, ಏನು ಮಾಡ್ತಾ ಇದ್ದಾರೆ, ಯಾವ ದಿಕ್ಕಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ? ಪಾಪ ಇವರು ವಾಟಾಳ್ ನಾಗರಾಜ್ ಅವರು ಅದು ಇದು ಏನಂತಾರೆ, ಇವತ್ತು ಬರೆ ಕೊಡೆ ಹಿಡ್ಕೊಂಡು ಇನ್ನೊಂದು ಮಾಡಿಕೊಂಡು ಹೌದಾ ನಾವು ಏನಂತಾರೆ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಒಂದು ಅದು ಅದರಲ್ಲಿಂದ ಏನು ಸಾಧ್ಯತೆ ಇದೆ ಅಂತಕ್ಕಂಥದ್ದು ಪ್ರಶ್ನೆ. ನಮಗೆ ಒಂದು ಜಾಗೃತಿ ಮೂಡಿಸ್ಬೋದು ಅಂತ ನಾನು ಅಷ್ಟೇ. ಆದರೆ ಇನ್ನೂ ಒಂದು ಇಲ್ಲೇನಿದೆ ಅಂದರೆ ಅವರ ಅಮಾನುಷತೆ ಏನಿದೆ, ಯಾರ್ದು ತಮಿಳುನಾಡಿನವರು, ಮಾನುಷತೆ ಅಂತಕ್ಕಂಥದ್ದು ಇಲ್ವೇ ಇಲ್ಲ ಅವ್ರ ಹತ್ರ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ನೀರನ್ನು ಕುಡಿದು ಇವತ್ತು ನಮಗೆ ನೀರು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲಿಂದ ಅಂತೇಳಿ ನಾನು ಹಲವಾರು ಬಾರಿ ಹೇಳಿದ್ದೀನಿ, ಮತ್ತೆ ಇವತ್ತೊಂದು ನಿಮಿಷದಲ್ಲಿ ಹೇಳಿಬಿಡ್ತೀನಿ. ಅದನ್ನು ಪುನರುಚ್ಚಾರ ಆದರೂ ಕೂಡ ಅಲ್ಲಿ ಕೃಷ್ಣಾದ ನೀರು ಏನಂತಂದ್ರೆ ಕುಡಿತಾ ಇದ್ದಾರೆ. ಹೌದು, ಮಡ್ರಾಸ್ನವರು ಕೃಷ್ಣ ಅಲ್ಲಿಂದ 15 TMC ಹೋಗುತ್ತೆ. ಇವತ್ತು ಅಲ್ಲಿಂದ ಕರ್ನಾಟಕದಿಂದ 15 TMC ಅಲ್ಲಿ ಹೋಗಲಿಲ್ಲ. ಇವತ್ತು ಇಡೀ ಎಲ್ಲ ಫ್ಯಾಕ್ಟ್ರಿಗಳು ಬಂದಲ್ಲೇ. ಅಲ್ಲಿ ಇವ್ರು ಯಾರು ವಿಜಯ ದಳಪತಿನ ಏನೋ ಆಗಿದಾರಲ್ಲ, ಅವ್ರ ಮನೆಯಲ್ಲಿ ಬಾತ್ರೂಮ್ನಲ್ಲಿ ನೀರಿರಲ್ಲ. ಎಲ್ಲರೂ ಬಿಕ್ಕಬೇಕಾಗುತ್ತೆ, ಫ್ಯಾಕ್ಟ್ರಿಗಳು ಬಿಕ್ಕಬೇಕಾಗುತ್ತೆ. ನಮ್ಮ ಕನ್ನಡದ ನೀರು ಕುಡಿಲಿಲ್ಲ ಅಂದ್ರೆ ಅವ್ರು ಏನಂತಂದ್ರಪ್ಪ ಅಂದ್ರೆ ಇವತ್ತು ಬಿಕ್ಕಬೇಕಾಗ್ತದೆ. ಆ ಬೆಕ್ಕಳಿಕೆಯನ್ನು ತಪ್ಪಿಸ್ಕೊಳ್ಬೇಕಾಯ್ತಂದ್ರೆ ಅವರು ಮತ್ತೆ ನಮಗೆ ಬಂದು ಶರಣಾಗಬೇಕು, ನಮ್ಮ ನೀರೇ ಬೇಕು. ಮಡ್ರಾಸ್ ನಗರಕ್ಕೆ ನೀರು ಕೊಡ್ತಾ ಇದ್ವಿ ನಾವು. ಹೌದು, ಇವತ್ತು ಅವ್ರೇನು ಹೇಳ್ತಾರೆ, ಒಂದು ದ್ರೋಹಾತ್ಮಕ ಚಿಂತನೆಯಿಂದ, ಅದು ವಿದ್ರೋಹ, ಬರೇ ದ್ರೋಹನೂ ಅಲ್ಲ, ಒಂದು ಪರಸ್ಪರತೆ ಅನ್ನೋದು ಇರಬೇಕಲ್ಲ. ಹೌದು, ಆ ಪರಸ್ಪರತೆಯನ್ನು ಏನಪ್ಪ ಅಂದ್ರೆ ಇಟ್ಕೊಳ್ಳಾರ್ದೇ ನಿಮ್ಮ ಪೂರ್ಣ ಬೆಂಗಳೂರಿಗೆ ನೀರೇ ಕೊಡಲ್ಲ ಅಂತ ಹೇಳ್ತಾರೆ ಕುಡಿಲಿಕ್ಕೆ. ಇವತ್ತು ಅಂತಾರಾಷ್ಟ್ರೀಯ ನೀರಾವರಿ ಒಂದು ನೀರಿನ ಒಂದು ಏನಪ್ಪ ಕಾನೂನು ಅಂತ ಇದೆ. ಅದರೊಳಗಡೆ ಹೇಳ್ತದೆ, ಯಾವುದೇ ನದಿ ಇರಲಿ ಏನೇ ಇರಲಿ ಫಸ್ಟ್ ಪ್ರಿಯಾರಿಟಿ ಯಾವುದಕ್ಕಂದ್ರೆ ಕುಡಿಲಿಕ್ಕೆ ಕೊಡಬೇಕು, ನೆಕ್ಸ್ಟ್ ಪ್ರಿಯಾರಿಟಿ ಅಗ್ರಿಕಲ್ಚರು, ಅದರ ನೆಕ್ಸ್ಟು ಇಂಡಸ್ಟ್ರಿ ಎಲ್ಲ ಹೇಳ್ತಾ ಇದೆ. ಇವತ್ತು ಕುಡಿಲಿಕ್ಕೆ ನೀರು ಕೊಡಲ್ಲ ಅಂತ ಹೇಳ್ತಾರೆ, ಆದರೆ ನಮ್ಮ ನೀರು ಕುಡಿತಾ ಇದ್ದಾರೆ. ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗಬೇಕು, ಒಂದಿಷ್ಟು ಬುಕ್ಲೆಟ್ಸು, ಸಣ್ಣ ಪುಟ್ಟ ಬುಕ್ಲೆಟ್ಸು ಎಲ್ಲರಿಗೂ, ಕರ್ನಾಟಕದ ರೈತರಿಗೆ, ಕನ್ನಡಿಗರಿಗೆ, ಮತ್ತು ಯಾವ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ. ಇಲ್ಲ ನಮ್ಮ ಕಾವೇರಿ ಹೋಗ್ತಾ ಇದೆ ಅಂದ್ರೆ ನೀವು ಏನು ಮಾಡ್ತೀರಿ? ಕಡೆಗೆ ಪೊಲೀಸರು ಬರ್ತಾರೆ, ತಗೊಂಡು ಹೋಗ್ತಾರೆ. ಹೌದು, ಬಾವುಟ ಪ್ರದರ್ಶನ ಆಗ್ತದೆ. ಹಾಗಾಗಿ ಇವತ್ತು ಗಂಭೀರವಾಗಿ ಆಲ್ ಪಾರ್ಟಿ ಕಾನ್ಫರೆನ್ಸ್ ಅಂತ ಹೇಳ್ತಾರಲ್ಲ, ಆಲ್ ಪಾರ್ಟಿ ಕಾನ್ಫರೆನ್ಸ್ನಲ್ಲಿ ಯಾರ್ಯಾರು ಈ ಕಾವೇರಿ ನೀರಿನ ತಜ್ಞರಿದ್ದಾರೆ, ರಾಜಕಾರಣಿಗಳು, ಅವ್ರನ್ನ ಕರೆಸ್ಬೇಕು. ಭಾಳಷ್ಟು ರಾಜಕಾರಣಿಗಳಿಗೆ TMCಗಳು ಗೊತ್ತಿಲ್ಲ, QCSಗಳು ಗೊತ್ತಿಲ್ಲ, ಇನ್ನು ABCD ಗೊತ್ತಿಲ್ಲ, ಟ್ರಿಬ್ಯುನಲ್ ಓದಿಲ್ಲ ಅವರು ಜಡ್ಜ್ಮೆಂಟು. ಹೌದು, ಏನು ವಾದ ಮಾಡ್ತಾರೆ ಅವರು? IAS ಅಧಿಕಾರಿಗಳದ್ದು ಅದೇ ಇದೆ. ಎಷ್ಟು ಜನ ಓದಿದ್ದಾರೆ, ಎಷ್ಟು ಜನರಿಗೆ ಆ ಕಮಿಟ್ಮೆಂಟ್ ಇದೆ? ಅದು ಕೆಲವರು ಬೆರಳೆಣಿಕೆಯಲ್ಲಿರ್ತಕ್ಕಂಥವ್ರು ಕರ್ನಾಟಕದಲ್ಲಿದ್ದಾರೆ. ಅವರು ಅದರಲ್ಲಿ ದೇವೇಗೌಡರು ಒಬ್ಬರಿದ್ದಾರೆ, ಉಳಿದವರೆಲ್ಲ ಏನಪ್ಪ ಅಂದ್ರೆ ಸಮಯ ಸಾಧಕತನದಿಂದ ಮಾತಾಡಲ್ಲ. ಏನು ತಮಗೆ ಲಾಭ ಇದ್ದರೆ ಅಷ್ಟೇ ಮಾತಾಡ್ತಾರೆ, ಇಲ್ಲದೇ ಇದ್ದರೆ ಮಾತಾಡಲ್ಲ. ಅದಕ್ಕೆ ತಜ್ಞರನ್ನ ಇಟ್ಟುಕೊಂಡು ಅಲ್ಲಿಂದ ಯಾರು ನಮ್ಮ ಇವರು ವಕೀಲರಿದ್ದಾರೆ ಅವ್ರನ್ನ ಕರೆಸಿ ಒಂದು DK ಶಿವಕುಮಾರ್ ಅವರೇ ವಿಶೇಷವಾದ ಒಂದು ಓಪನ್ ವಿಚಾರ ಸಂಕಿರಣ ಏರ್ಪಡಿಸಿ ಅಲ್ಲಿ ಎಲ್ಲರನ್ನೂ ಸೇರಿಸಿ, ಅಲ್ಲಿ ಎಲ್ಲರೂ ಯಾವ ಹೋರಾಟಗಾರರು ಇರ್ಬೋದು, ನಮ್ಮಂಥವ್ರು ಇರ್ಬೋದು, ಬೇರೆ ಮಾಧ್ಯಮದವರು ಇರ್ಬೋದು, ಮತ್ತೆ ತಜ್ಞರು ಇರ್ಬೋದು. ಹೌದು, ಎಲ್ಲರಿಗೂ ಓಪನ್ ಆಗಿ ಒಂದು ಮಾಡಿ ಬಾಂಕ್ವೆಟ್ ಹಾಲ್ನಲ್ಲಿ. ಯಾಕೆ ಮಾಡಬಾರ್ದು? ಮಾಡಿದ್ರಪ್ಪ ಅಂದ್ರೆ ನಿಮಗೂ ಸಹಿತ ಮಾಡಬೇಡಿ ಬಂದ್ ಮಾಡಬೇಡಿ ಅಂತ ನೀವು ಹೇಳಬೇಕು, ಬಂದ್ ಮಾಡ್ತೀವಿ ಅಂತ ಅವ್ರು ಹೇಳಬೇಕು. ಯಾಕೆ? ಹೌದಾ, ನಿಮ್ಮ ಹಿತಾಸಕ್ತಿ ಏನಿದೆ ಅನ್ನೋದು ತೋರಿಸ್ಬೇಕಿಲ್ಲ. ಯಾಕೆ ನೀವು ಏನೋ ಒತ್ತಡಗಳಿಗೆ ನಾವು ಮಣದಿಲ್ಲ ಅಂತಕ್ಕಂಥದ್ದನ್ನು ಸಹಿತ ನೀವು ಹೇಳಿ, ಅಥವಾ ಒತ್ತಡಗಳಿಗೆ ಮಣಿದಿದ್ದೀವಿ ಅಂತ ಹೇಳೋನು ಸಹಿತ ಹೇಳಿ. ಅದು ಯಾಕಂತ ಹೇಳಿದ್ರೆ ತಮಿಳುನಾಡಿನಿಂದ ಇವತ್ತು ಬರ್ತಾ ಇದೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಫರ್ಮಾನ್ ಇರ್ಬೋದು, ತಮಿಳುನಾಡಿನ ವಿರುದ್ಧ ಹೋಗಬೇಡಿ ಅಂತೇಳಿ. ಇವತ್ತು ಮೇಕೆದಾಟು ಏನಾಗ್ತಾ ಇದೆ. ಆಮೇಲೆ ಇವತ್ತು ಇದನ್ನು ಮಾಡಿದರು, ಏನು ಕಾವೇರಿ ಕೃಷ್ಣ ಮತ್ತು ಗೋದಾವರಿ ಒಪ್ಪಂದ ಮಾಡಿಕೊಂಡ್ರು. ಅದರಿಂದ ಉಪಯೋಗ ಆಗ್ತಕ್ಕಂಥದ್ದು ತಮಿಳುನಾಡಿಗೆ ಅಂತಿಮವಾಗಿ, ಕರ್ನಾಟಕಕ್ಕೆ ಆಗ್ತಾ ಇಲ್ಲ. ಹೌದು, ಯಾಕೆ ಒಪ್ಪಂದ ಮಾಡಿಕೊಂಡ್ರಿ? ಶಿವಕುಮಾರ್ ಅವರೇ ಹೇಳ್ರಿ. ಅದರಿಂದ ಆ ಒಪ್ಪಂದದಿಂದ ಇವತ್ತು ಕಾವೇರಿ ಬೆಲ್ಟಿನ ಕನ್ನಡಿಗರಿಗೆ ಏನಾದರೂ, ರೈತರಿಗೆ ಏನಾದರೂ ಉಪಯೋಗ ಇದೆನಾ? ಒಂದು ಹನಿ ನೀರಿಂದು ಇಲ್ಲ. ಯಾಕೆ ಒಪ್ಪಂದ ಮಾಡ್ಕೊಂಡ್ರೆ? ಅಲ್ಲಿ ಮೂಗಿಡೀರಿ ಅವ್ರಿಗೆ.
ಹಾಗೇನ ಅಲ್ಲಿ ಆಲ್ಮಟ್ಟಿಯಲ್ಲಿ ಕೂತ್ಕೊಂಡು ಮೂಗಿಡಿರಿ. ಇಲ್ಲಿಂದ ನೀರು ಹೋಗ್ತಾ ಇದೆ, ನಮ್ಮದು 5 TMC ನೀರು ಕುಡಿಲಿಕ್ಕೆ ಇವರಿಗೆ, 5 ನಮ್ಮದು, 5 ಆಂಧ್ರ ಪ್ರದೇಶದ್ದು, 5 ಮಹಾರಾಷ್ಟ್ರದ್ದು. ಅದು ದೊಡ್ಡ ಕಥೆ ಇದೆ. ಅದು ತೆಲುಗು ಗಂಗಾ ಅಂತ ಮಾಡಿಕೊಂಡ್ರು. ಕೇವಲ 15 TMC ಕೊಟ್ಟರೆ 150 TMC ಡ್ಯಾಮ್ ಕಟ್ಕೊಂಡ್ರು NT ರಾಮರಾವ್ ಕಾಲದಲ್ಲಿ. ಅದು ದ್ರೋಹ ಆಯಿತು ನಮಗೆ. ಹಿಂಗೆ ಭಾಳಷ್ಟಿದ್ದಾವೆ ಚರ್ಚೆಗಳು ಮಾಡಲಿಕ್ಕೆ. ಸುಮ್ಮನೆ ನಾವೇನಪ್ಪ ಅಂದ್ರೆ ಬ್ಲೈಂಡಾಗಿ ಹೋರಾಟ ಮಾಡ್ತಕ್ಕಂಥದ್ದು ಆಗಬಾರ್ದು. ಒಂದಿಷ್ಟು ಇದು ಭಾಳ ತಿಳುವಳಿಕೆ ಆಗಬೇಕು, ಮತ್ತು ಜ್ಞಾನ ಮೂಡಬೇಕು, ಎಚ್ಚರಿಕೆ ಆಗಬೇಕು. ಆ ಒಂದು ಜಾಗೃತತೆಯಿಂದ ಏನಂತಂದ್ರೆ ಮುಂದುವರಿಬೇಕಾಗಿದೆ. ಹಲವಾರು ಜನ ಏನಂತಂದ್ರಪ್ಪ ಅಂದ್ರೆ ಇವತ್ತು ಹೇಳ್ತಾ ಇದ್ದಾರೆ, ಈಗ ಮಳೆ ಆಯಿತು, ಈ ಕ್ಷಣಕ್ಕೆ ಅದು ಸಮಸ್ಯೆ ಬಗೆಹರಿತು, ನೀರು ಬಿಟ್ಬಿಡ್ಬೋದು ಅಂತ. ಆಗಲ್ಲ. ಮಳೆ ಆತಂತಂದ್ರಪ್ಪ ಅಂದ್ರೆ ಇನ್ನೂ ಬೇರೆ ಇದೆ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವರು ರಾಮಲಿಂಗಾರೆಡ್ಡಿ ಅವ್ರು ಹೇಳ್ತಾ ಇದ್ರು, ಕಬಿನಿ ತುಂಬಿತ್ತು, ಉಳಿದದ್ದು ಬಿಟ್ಬಿಟ್ಟಿವಿ ನಾವು ಅಂತ. ಅವಾಗ ಯಾಕೆ ಬಿಟ್ರಿ ಅಂತೇಳಿ, ಹಿಡಿದಿಟ್ಕೊಳಕ್ಕಾಗಲ್ಲ ಅಂತೇಳಿ. ಅಲ್ಲಿ ಕೆಳಗಡೆ ನಮ್ಮ ನೀರು ಹರಿದು ಹೋದಾಗ ಅವರು ಡ್ಯಾಮ್ಗಳನ್ನು ಕಟ್ಟಿಕೊಳ್ಬೇಕಲ್ಲಿ. ಯಾಕೆ ಕಟ್ಟಿಲ್ಲ ಅಂತಕ್ಕಂಥ ಕೇಳಲಿಲ್ಲ. ಅಲ್ಲಿ ತಮಿಳ್ನಾಡಿನವರು ಡ್ಯಾಮ್ ಕಟ್ಟಲ್ಲ ಅಲ್ಲಿ. ಇಲ್ಲಿಂದ ಹರಿದು ಬರ್ತಾ ಇರಬೇಕು, ಏನೇನು ಆ ಹರಿವಿನಲ್ಲೇ ನಾವು ಬೆಳೆ ಬೆಳ್ಕೊಳ್ತೀವಿ, ಉಳಿದದ್ದು ಸಮುದ್ರಕ್ಕೆ ಹೋಗ್ಬೇಕು ಅಂತ. ಇವ್ರು ನಮ್ಮ ಈ ಡ್ಯಾಮ್ಗಳಿಂದ ಯಾವಾಗ ಹೋಗುತ್ತಾ ಅದನ್ನ ತಡೆದಿಟ್ಕೋಬೇಕು. ಅವರು ಕಟ್ಟಲ್ಲ. ಅವರನ್ನು ಯಾಕೆ ಕಟ್ಟಲ್ಲ ಅಂತಕ್ಕಂಥದ್ದನ್ನು ಸಹಿತ ಏನಪ್ಪಂದ್ರೆ ಇವತ್ತು ಪ್ರಶ್ನೆ ಇದೆ. ಮತ್ತೆ ಇನ್ನೂ ಭಾಳಷ್ಟದ ಇದು ಒಂದೇ ವಿಷಯಕ್ಕೆ ಏನಪ್ಪ ಅಂದ್ರೆ ಹೋಗಿಬಿಡುತ್ತೆ ಎಲ್ಲ ನಮ್ಮ ಡಿಬೇಟ್. ನಾಗರಾಜ್ ಮಾತಾಡಿದ್ರು, ಕರ್ನಾಟಕಕ್ಕೆ ಕಾವೇರಿ ವಿಚಾರದಲ್ಲಾದ ಐತಿಹಾಸಿಕ ಅನ್ಯಾಯನ ಹೇಳಿದ್ರು. ಐತಿಹಾಸಿಕ ಅನ್ಯಾಯ ಸರಿಪಡಿಸೋಕೆ ಏನು ಮಾಡ್ಬೋದು ಅನ್ನೋದನ್ನು ನಮ್ಮ ಸರ್ಕಾರಗಳು ಇದಕ್ಕೊಂದು ವಿಶೇಷವಾದ ತಜ್ಞರ ತಂಡ ರಚನೆ ಮಾಡಬೇಕು ಸರ್ಕಾರ. ಹಿಂದೆ ಮದ್ರಾಸಲ್ಲಿ ಬ್ರಿಟಿಷ್ ರಾಜ್ಯ ಇತ್ತು. ಇಲ್ಲಿ ನಮ್ಮ ಟಿಪ್ಪು ಹೈದರ್ಗಳು ಬ್ರಿಟಿಷರಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ರು. ಅವ್ರಿಗೆ ಕರ್ನಾಟಕದ ಬಗ್ಗೆ ಒಂದು ರೀತಿಯ ದ್ವೇಷ ಇತ್ತು, ಇವರು ಟಾರ್ಚರ್ ಜನ ಅಂತ. ಯಾಕಂದ್ರೆ ಟಿಪ್ಪು ಹೈದರು ಇತ್ಯಾದಿ ಕೊಟ್ಟು ಟಾರ್ಚರ್ ಕ್ವಾಟ್ಲೆಗೆ. ಹೌದು, ಅವ್ರು ನಮ್ಮ ಜಾಗ ಅಂತಿತ್ತು. ಆ ಕಾಲಕ್ಕೆ ಅವ್ರು ಏನು ಮಾಡಿದ್ರು, ಕಾವೇರಿ ಮ್ಯಾಕ್ಸಿಮಮ್ ನಮಗೇನು ಬೇಕು ಅನ್ನೋದನ್ನ ಮಾಡ್ಕೊಂಡು ಕೂತರು. ಅದ್ರ ಬೇಸ್ ಮೇಲೆ ಇದುವರೆಗೂ ನಾವು ಕಾನೂನು ಮಾಡ್ಕೊಂಡು ಅವ್ರಿಗಿಷ್ಟು 274 ಕೊಟ್ಟರೆ ನಮಗೆ 474 ನಮಗೆ 200 ಚಿಲ್ಲರೆ ಇದೆ, 200 ಚಿಲ್ಲರೆ ಹಂಗಿದೆ. ಈ ಐತಿಹಾಸಿಕ ಅನ್ಯಾಯ ಸರಿಪಡಿಸೋಕೆ ಗೌರ್ಮೆಂಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದೇನು ಪಾರ್ಲಿಮೆಂಟಲ್ಲಿ ತಿದ್ದುಪಡಿ ಆಗಬೇಕಾಗುತ್ತೆ. MP-ಗಳೆಲ್ಲರೂ ನಮ್ಮೆಲ್ಲ MP-ಗಳು ಕೆಲಸ ಮಾಡಬೇಕಾಗುತ್ತೆ. ಇನ್ನು ಉಳಿದಂತೆ ಇವತ್ತು ಚಲುವರಾಯ ಸ್ವಾಮಿ ಅವರು ಮಾತಾಡಿದ್ದಾರೆ, ಮೋಸ್ಟ್ಲಿ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಅವರೇ ಆಗ್ತಾರೆ ಅಂತ ಸುದ್ದಿ ಹರಿದಾಡ್ತಿದೆ. ಸೇಮ್ ಟೈಮ್ ಅವ್ರು ರಿಯಾಕ್ಟ್ ಮಾಡಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂದ್ರೆ ನಮ್ಮ ಬಾಸ್ ವಾಟಾಳ್ ಅವರು ನಾಳೆ ಅಲ್ಲ ನಾಡದ್ದು ಬಂದಕ್ಕೆ ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದ್ ಇಲ್ಲ ಅಂತ ಹೇಳಿದ್ದಾರೆ, ರೈತ ಸಂಘದವರೆಲ್ಲ ಬಂದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಬಾಸ್ ಅವರು ಬಂದ್ ಮಾಡಬೇಕು, ಕರ್ನಾಟಕ ಜನರನ್ನು ಏನೋ ಜಾಗೃತಿ ಮೂಡಿಸ್ಬೇಕು. ಹಾಗಾಗಿ ಬಂದಿರುತ್ತೆ. ಸ್ಕೂಲ್ಗಳಿಗೆ ಯಾವುದು ರಜೆ ಇರಲ್ಲ ಅಂತ ಇವತ್ತು ಮಾಹಿತಿ ಲಭ್ಯ ಆಗಿದೆ. ವಾಟಾಳ್ ಅವರ ಬಂದನ್ನು ನೋಡೋಕ್ಕೆ ನಾವೆಲ್ಲ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಎಸ್, ಓಕೆ.